ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಂಗ್ ಟೇಕನ್. ಇನ್ನೊಂದು ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ ಸರ್. ಯಾಕಂದರೆ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಅಲ್ವಲ್ಲ ಬ್ರದರ್, ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರೆ ಎತ್ತಾಕೊಂಬಂದ್ರು ಅಂತ. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್, ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗ್ಲತ್ಲಾಗಂತ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು. ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದರೆ, ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆ, ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ 45 ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದು ಬಿಟ್ಟಾಗಿ ಅವರು ಆರೋಗ್ಯ ತಪ್ಪಿದ್ರೂ ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು. ನಾನು ಹೇಳೋದು, ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಚಾಲೆಂಜ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಆ್ಯಂಡ್ ಯು ರಿಯಲೈಸ್ ಅದಕ್ಕೆ ನೀವು ಯಾರೂ ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ಟು ಏನಾರು ಮಾಡ್ತಾ ಇದ್ರೆ ಒಪ್ಕೋತೀನಿ, ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್ ಇದ್ರೆ ಉದ್ದೇಶನೇ ಸರಿ ಇಲ್ಲ. ಹಾಗಿರ್ಬೇಕಾದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ ಸರ್, isn't it? That we will do sir, we are going to do. ಸುದೀಪ್ ಸರ್, ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂಥ ಒಂದು ನಷ್ಟ, ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಸಿನಿಮಾ ಒಂದು ಯಾವುದೋ ಥಿಯೇಟ್ರಲ್ಲಿ ಖಾಲಿ ಹೊಡಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು 2 ವರ್ಷ ಆಗ್ಬೋದು, ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಅದು ಒಂದು ಲಾಸು. ಜೊತೆಗೆ ಎರಡನೇದು, ನಿಮ್ಮ ಡಾಟರು ಫಸ್ಟ್ ಡೇ ಸಿನಿಮಾ ನೋಡೋಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಹಿಂಗಾದರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ಬರು ನಿಮ್ಮಂಥ ಸ್ಟಾರ್ಗಳು? ನನಗೇನು ಕ್ರಮ ತಗೊಳ್ಳಿ ಬ್ರದರ್? ನಾನು ಯಾರು ಮಾತಾಡೋ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತಾ? ಅಲ್ಲ ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನು ಆನ್ಸರ್ ಮುಗ್ದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟ್ರು ಅಂತ ನೀವು ಹೇಳಿದ್ರಿ, ಅವ್ರು ಯಾವ್ದು ಅವ್ರ ಸಿನಿಮಾಗೆ ಹೋಗಿರ್ತಾರೆ, ಅದನ್ನ ಹಾಕ್ಬಿಟ್ಟು ಅವ್ರು ನನ್ನ ಟೈಟ್ಲ್ ಹಾಕೊಂಡು. ನಂದೇನಿಲ್ಲ ಸರ್. ಏಕೆಂದ್ರೆ ಒಂದು ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್? ಎಣ್ಸೋಕ್ಕಾಗುತ್ತಾ? ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ, ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಆ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರದ್ದು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಬಿಡ್ತೀವಿ. ಚೆನ್ನಾಗಿಟ್ಟಿರಲಿ, ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ. ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರಿ ಅಲ್ಲ, ಮುಗಿತಲ್ಲಿಗೆ ಅವ್ರದ್ದೆಲ್ಲ ಯಾರು ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನಮಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನನ್ನ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನ್ ಸರ್ ಅದು ಸೆಲೆಬ್ರೇಷನ್? ಏನ್ ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1 ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಚುವಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು ಸರ್? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದು 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನ ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಸರ್, ಮುಂದಿನ ವರ್ಷದಿಂದ ನೀವು ವರ್ಷಕ್ಕೆ 3 ಸಿನಿಮಾ ಮಾಡ್ತೀರಾ? ನಾನು ಕೊಟ್ಟಿದ್ದ ಆನ್ಸರ್ ಕರೆಕ್ಟ್ ಇತ್ತ ಇಲ್ವೋ? ಈಗ ನಾನು ನಿಮಗೆ ಕೇಳ್ಬೇಕು ಒಂದು ಪ್ರಶ್ನೆ, ಕೊಡ್ತೀರಾ? ಕರೆಕ್ಟಾಗಿ ಮಾತಾಡಿದ್ರಿ ಸರ್. ಇಲ್ಲ, ನಂದೊಂದು ಪ್ರಶ್ನೆ. ನಾನು ಅವಾಗ ಇಷ್ಟೊಂದು ಲಕ್ಷಗಟ್ಟಲೆ ವಿಡಿಯೋ ಇರ್ಬೇಕಾದ್ರೆ ಅದು ಒಂದೇ ನಿಮ್ ಕಣ್ಣಿಗೆ ಬಿತ್ತ ಸರ್? ನಂದೊಂದು ಪ್ರಶ್ನೆ. ಅಲ್ಲ, ಸೋಷಿಯಲ್ ಮೀಡಿಯಾ ಇಸ್ ಫಿಲ್ಡ್ ವಿತ್ ಈವನ್ ಪ್ರೈಸಸ್. ನನ್ನ ಬಗ್ಗೆ, ನನ್ನ ಸಿನಿಮಾದ ಬಗ್ಗೆ ಒಪ್ಕೊಂಡು ಪ್ರೀತಿಯಿಂದ ಚಪ್ಪಾಳೆ ತಟ್ಟ ವಿಡಿಯೋ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ ನೀವು. ಇಲ್ಲ ಸರ್, ಫಸ್ಟೇ ಅಲ್ಲಿಗೆ ಹೋಗ್ಬಿಟ್ರಿ ಅಂದ್ರೆ ನಾನು ನಿಮಗೆ ಕೇಳಿಸ್ಕೊಂಡ್ರಿ. ನಿಮಗೆ ನಾನು ಕೇಳ್ಬೇಕಾಗಿರೋದು, ನಿಮಗೆ ಉತ್ತರ ಸಿಗ್ತಾ ಇರ್ಬೇಕಾದ್ರೆ ಆ ಪ್ರಶ್ನೆ ಏನಕ್ಕೆ ತಗೊಂಡ್ರಿ? ಕಾರಣ ನೀವ್ಯಾಕೆ ನೋಡಿದ್ರಿ ಅದನ್ನ?
ಸರ್ ನಾನು ಏನ್ ಕೇಳ್ತಾ ಇದ್ದೀನಿ, ಒಂದು ಸಿನಿಮಾಗೆ ಇಷ್ಟು ವರ್ಷ ನೀವು 4 ತಿಂಗಳಲ್ಲಿ ಸಿನಿಮಾ ಬರ್ತೀನಿ ಅಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಒಂದೇ ಸೆಕೆಂಡ್ ಅಲ್ಲಿ ಆಗ್ತಾಗ ನಿಮ್ಮ ಸಿನಿಮಾ ಟೀಮ್ ಒಂದೇ ನಿಮಿಷ ನೀವು ಅದ್ರ ಬದಲು ಮೈಕ್ ಎತ್ಕೊಂಡು ಆ ಕಡೆ ತಿರ್ಕೊಂಡು ಹೇಳಿ, ನೋಡ್ರಿ ಸ್ನೇಹಿತರೆ ನಾನು ಈ ವಿಡಿಯೋ ನೋಡಿದೆ, ಅದೇ ಪಕ್ಕದಲ್ಲಿ ಮಗನ್ ಎಷ್ಟು ಸಾವಿರ ನೋಡಿದೆ ಅಂದ್ರೆ ನನಗೆ ಖುಷಿ ಆಗೋಯ್ತು ಅಂತ ಕೂತ್ಬಿಟ್ಟಿದ್ದೆ, ಪ್ರಶ್ನೆನೇ ಇಲ್ಲ. ನೀವ್ ಯಾವುದೋ ಕಿತ್ತೋಗಿರೋ ಒಂದು ದೋಸೆ, ಅದು ಚಟ್ನಿ ಇಲ್ಲ ಉಪ್ಪಿಲ್ಲ ಅದ್ರ ಪಕ್ಕದಲ್ಲಿ, ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡ್ಕೊಂಡು ಅವ್ರೆಲ್ಲ ಏನಾಗಿದೆ ಗೊತ್ತಾ ಬ್ರದರ್, ಜೀವನ ಜಿಗುಪ್ಸೆ ಆಗಿ ಆಲ್ಮೋಸ್ಟ್ ಸೂಸೈಡ್ ಪಾಯಿಂಟ್ ಅಲ್ಲಿ ಇರ್ತಾರೆ, ನಾಳೆ ನಾಡಿದಲ್ಲಿ ಸತ್ತೋಗಾರ ಅವರು. ಅವ್ರ ಬಗ್ಗೆ ನಾವು ಮಾತಾಡ್ಬಿಡ್ದು, ಬಾಳಿ ಬದುಕ್ತಾ ಇರೋ ಒಳ್ಳೊಳ್ಳೆ ಕನ್ನಡಿಗರ ಬಗ್ಗೆ ಮಾತಾಡೋಣ ಬನ್ನಿ. ಸೆಕೆಂಡ್ ಡೇ ಅರ್ಲಿ ಮಾರ್ನಿಂಗ್ ಶೋಸ್ ಇರಲ್ಲ, ಬೆಳಗ್ಗೆ 6:30 ನಾನು ಥಿಯೇಟರ್ ಸುತ್ತ ಹೋದ್ರೆ ಜನ ಇರಲ್ಲ. ಸೊ ಆ ಟೈಮಲ್ಲಿ ಮಾಡಿರೋ ವಿಡಿಯೋನ ಇಟ್ಕೊಂಡು ಫಸ್ಟ್ ಡೇ ಅಂತ ಹೇಳ್ತಾರೆ ಅಷ್ಟು. ಅದನ್ನೇ ನಾನು ಅಲ್ಲ ಚಿನ್ನ ಬಿಟ್ಟಾಕಿರೋದು ಯಾವುದು ಸರ್. ಸೂಪ್ ಸರ್, ಮಾರ್ಕ್ಸ್ ಸಿನಿಮಾ ಮಾರ್ಕೆಟಲ್ಲಿ ಮಾರ್ಕ್ ಮಾಡಿದೆ ಅಂತ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮ್ಯಾಥ್ಸ್ಗಿಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಆ್ಯಂಡ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ನೆಗೆಟಿವ್ ಮಾಡ್ತಾ ಇದ್ದಾರೆ, ಅದರ ಡಬಲ್ ರಷ್ಟು ಪಾಸಿಟಿವ್ ಕೂಡ ನಿಮ್ಮ ಅಭಿಮಾನ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಫ್ಯಾನ್ಸ್ಗೆ ಏನಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಸರ್? ಫಸ್ಟ್ ಕ್ವಶನ್ ಏನು ಸರ್? ಸರ್ ನಾನು ಬಂದ್ರೆ ನಿಮ್ಮ ಒಟ್ಟಿಗೆ 2 to 3 ಅವರ್ಸ್ ಕುತ್ಕೊಂಡಿಲ್ವ ನಾನು? ಒಂದೊಂದು ಕೇಳಿ ಸರ್, ನನಗೆ 29 30 ಹೋಗ್ತಾ ಇದೀನಿ, ವಯಸ್ಸಾಗ್ತಾ ಇದೆ. ಒಂದೊಂದೇ ಕೇಳಿ. ಮಾರ್ಕ್ ಸಿನಿಮಾ ಸರ್, ಮಾರ್ಕ್ ಸಿನಿಮಾ ಮಾರ್ಕೆಟ್ ಅಲ್ಲಿ ಮಾರ್ಕ್ ಮಾಡಿದೆ ಅಂತ ಅಭಿಮಾನಿಗಳು ಮಾತಾಡಿ ಅನ್ಕೊಳ್ತಿದ್ದಾರೆ. ಇದಕ್ಕೆ ನಿಮ್ಮ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೀವು ನನ್ನ ಅಭಿಮಾನಿನ ಸರ್? ಯಾ ಸರ್. ನಿಮಗೆ ಗೊತ್ತಿರಬೇಕು ಯಾಕೆ ಸರ್. ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿದೆ ಸರ್. ಒಂದೊಂದು ನೋಡ್ತಾ ಸರ್, ನಾನು ಗೊತ್ತಿರೋ ನಮ್ಮಲ್ಲಿ ಲೇಡೀಸ್ ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ಇರೋ ಸ್ಮೈಲ್ ನಿಮ್ಮ ಮಕ್ಕಳ ಮೇಲೆ ಇಲ್ಲ. ಯಾಕೆ ಸರ್? ಖುಷಿ ಇಲ್ವಾ ನಾನು ಸಿನಿಮಾ ನೋಡ್ತಾ ಇರೋದು? ಖುಷಿ ಇದೆ ಸರ್, ಅದಕ್ಕೆ ಕೇಳಿಲ್ಲ. ಮೇಡಮ್ ಎಷ್ಟು ಖುಷಿ ಆಗಿದ್ದಾರೆ ಸರ್? ಸರ್ ಮೇಡಮ್ ಪಾಪ ಅವ್ರು ಏನು ಇವತ್ತಲ್ಲ ಸರ್, ನಾನು ಫೇಲ್ಯೂರ್ ಕೊಟ್ಟಾಗ್ಲೂ ಅವ್ರು ಹಂಗೆ ಇರ್ತಾರೆ. ಏನು ಅದರಿಂದ ಸಕ್ಸಸ್ಸಿಂದ ಯಾರ ಮುಖದ ಮೇಲೆ ನಗು ಬರೋಲ್ಲ ನಮ್ಮ ಮನೆಯಲ್ಲಿ. ನಾನು ಎಲ್ಲಿವರೆಗೆ ಕರೆಕ್ಟ್ ಆಗಿದ್ದೀನೋ ಅಲ್ಲಿವರೆಗೆ ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ಕೊಂಡಿರ್ತಾರೆ. ನನ್ನ ತಾಯಿಯೂ ಅಷ್ಟೇ ಸರ್, ನನಗೆ ಸ್ಪಂದಿಸ್ತಾ ಇದ್ದೀನಿ ನಾನು ಸಕ್ಸಸ್ಸಿಂದ ಅಲ್ಲ. ಮಗನ ಒಂದು 10 ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಬಾರವ್ನವರು, ಅದ್ರ ಬಗ್ಗೆ ಖುಷಿ ಪಡೋಲ್ಲ. ಇದರಿಂದ ಏನು ಸರ್ ಟೆನ್ಷನ್ ಏನಂದ್ರೆ, ಅವರಿಗೆ ಕಾರ್ತಿಕ್ ಮುಖ ನೋಡಿ ಅವ್ರು ಟೆನ್ಷನಲ್ಲಿರೋರು ಫಸ್ಟಿಗೆ. ಒಂದೇನಕ್ಕೆ ಅಂದರೆ ಕಾರ್ತಿಕ್ ಅವ್ರದ್ದು ನೋಟಿಸ್ ಮಾಡಿರ್ತೀರ ಸರ್, ಅವ್ರು ಖುಷಿಯಾಗಿದ್ದಾಗಲೂ ಅದೇ ಎಕ್ಸ್ಪ್ರೆಷನ್ನು, ದುಃಖದಾಗ್ದಾಗಲೂ ಅದೇ ಎಕ್ಸ್ಪ್ರೆಷನ್ನು, ಯಾರಾದರೂ ಬೈತಾ ಇದ್ರು ಅದೇ ಎಕ್ಸ್ಪ್ರೆಷನ್ನು, ದುಡ್ಡು ಎಣಿಸ್ಬೇಕಾದ್ರೆ ಅದೇ ಎಕ್ಸ್ಪ್ರೆಷನ್, ದುಡ್ಡು ಕೊಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕಳೆದೋಗ್ತಾ ಇರ್ತಾರೆ ಎಲ್ಲರೂ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಸೊ ನನಗೇನು ಟೆನ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು, ಈ ಸಿನಿಮಾ ರಿಲೀಸ್ಗಿನ್ನ ಮುಂಚೆನೇ ಸರ್ ಎಲ್ಲ ಆ್ಯಂಗಲಲ್ಲೂ ಪ್ರೊಡ್ಯೂಸರ್ ಸೇಫ್, ಎವ್ರಿಬಡಿ ಸೇಫ್ ಸರ್. ಕರೆಕ್ಟ್ ಸರ್? ಎವ್ರಿಬಡಿ ಸರ್. ದೇವರ ದಯೆಯಿಂದ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಅಲ್ಪ ಸ್ವಲ್ಪ ಮಾರ್ಕೆಟ್ ಅನ್ನೋದನ್ನು ನಾವು ಉಳಿಸ್ಕೊಂಡು ಮುಂದಿರೋ ಕಾರಣಕ್ಕೆ ಯಾರು ರಿಸ್ಕಲ್ಲೇ ಇಲ್ಲ ಅಂದಾಗ ಟೆನ್ಷನ್ ಬರಲ್ಲ ಸರ್. ನಾವು ಒಂದು ಕತೆ ಹೇಳೋ ಪ್ರಯತ್ನ ಪಡ್ತೀವಿ. ಕರೆಕ್ಟ್? ಈಗ ಸಕ್ಸಸ್ಸು ಫೇಲ್ಯೂರ್ ಅನ್ನೋದು ನನಗೆ ಎಫೆಕ್ಟ್ ಆಗಲ್ಲ. ಚಿತ್ರರಂಗ ನನ್ನ ಕೈ ಹಿಡಿದಿದ್ದಾಯಿತು, ನಾವು ಚಿತ್ರರಂಗಕ್ಕೆ ನಮ್ಮ ಜೀವನನ ಒಪ್ಪಿಸಿದ್ದಾಯಿತು ಅಂದಮೇಲೆ ಅದು ಕನ್ನಡ ಚಿತ್ರರಂಗದಲ್ಲಿ. ಇಲ್ಲಿ ಸಕ್ಸಸ್ಸು ಫೇಲ್ಯೂರ್ ನನಗೆ ಕೌಂಟ್ ಆಗಲ್ಲ ಸರ್. ಕೌಂಟ್ ಆಗೋದು ಒಂದು ದಿನ ಬೆಳಗ್ಗೆ ಎದ್ದು ನಾವು ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಕತೆ ಒಪ್ಕೋತಾರ? ಕತೆ ಒಪ್ಪಲ್ವಾ? ಒಪ್ಕೊಂಡ್ರೆ ಇನ್ನೊಂದು ಸಿನಿಮಾ, ಒಪ್ಪಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾ. ನಮ್ಮದು ಅಲ್ಲೇ ಇದ್ದೀವಿ ನಾವೆಲ್ಲದು ಹೊರತೇವೆ. ಸಕ್ಸಸ್ ಅನ್ನೋದು ಏನಿದೆ ಸರ್, ಈಗ ಸಿನಿಮಾ ಸಂಭ್ರಮಿಸಿದ ತಕ್ಷಣ ಓಕೆ ಒಳ್ಳೆ ದುಡ್ಡು ಮಾಡ್ತು ಸರ್, ಟ್ರಸ್ಟ್ ಮೀ ದಟ್ ಈಸ್ ನಾಟ್ ಸಕ್ಸಸ್ ಟು ಮೀ ಎನಿಮೋರ್. ವಿಜಯ್ ಒಂದು ಕತೆ ಹೇಳ್ತಾರೆ, ಇವ್ರಿಗೊಂದು ಚಾಲೆಂಜ್ ಆಗ್ತದೆ. ನಾನು ಸರ್ ವಿಜಯ್ ನನಗೆ ಗೊತ್ತಿಲ್ಲ, ಇವ್ರಿಗಿನ್ನ ಮುಂಚೆ ನನ್ನ 1-2-3 ಜನ ಸಹೋದರರು ಕರೆದಿದ್ದೀನಿ ಸರ್, ಎಲ್ಲರಿಗೂ ಹಾಕಿದ್ದೀನಿ. ನಾನು ಒಂದು ಅರ್ಜೆಂಟ್ ಈ ಸಿನಿಮಾ ಮಾಡಲೇಬೇಕು, ನಾವಿಲ್ಲಾಂದ್ರೆ ನಾನು ಬರೋಕ್ಕಾಗಲ್ಲ. ಇವರು ಒಂದು ಎಳೆ ಹೇಳಿದ ನೆನಪಿತ್ತು ನನಗೆ, ಕರೆದೆ, ವಿಜಯ್ ಯು ಹ್ಯಾವ್ ಓನ್ಲಿ ಸೋ ಮೆನಿ ಡೇಸ್. ನಾವು ಅಲ್ಲಿ ನನ್ನ ಪ್ರೀತಿ ಅಂತೀನಿ. ಯಾಕಂದ್ರೆ ಅವರು ಒಂದು ಮ್ಯಾಕ್ಸ್ ಕೊಟ್ಟ ಮೇಲೆ ಅವ್ರು ಎಸ್ಕೇಪ್ ಆಗ್ಬಿಡ್ಬೋದು, ಸರ್ ಇಷ್ಟರೊಳಗೆ ಆಗಲ್ಲ. ಹಿ ಕೇಮ್ ಬ್ಯಾಕ್. 15 ದಿನದಲ್ಲಿ ಒಂದು ಕತೆ ತೊಗೊಂಬಂದ್ರು. ಇನ್ನೊಂದು 16 ದಿನ ಕೂತಿ ಒಂದೂವರೆ ಅವತ್ತು ಫಸ್ಟ್ ಡೇ ಕತೆ ಹೇಳಿರೋದ್ರಿಂದ 1.5 ತಿಂಗಳಲ್ಲಿ ಸಿನಿಮಾ ಹೊರಟೋಗ್ತೀವಿ. ಪಕ್ಕದಲ್ಲಿ ಸತ್ಯಜ್ಯೋತಿ ಅವರು ಇದ್ರು, ಸಿನಿಮಾ ಮಾಡಬೇಕು ಅಂತ ಇದ್ರು. ಅವ್ರಿಗೂ ನಾನು ಕತೆ ಹೇಳಿದ ತಕ್ಷಣ ಇಷ್ಟಪಟ್ಟರು. ಒಂದು ಪ್ರೊಡಕ್ಷನ್ ಹೌಸಿಗೆ 1.5 ತಿಂಗಳಲ್ಲಿ ಅಷ್ಟು ಬೇಗ ಎಲ್ಲ ರೆಡಿ ಮಾಡೋದು ಕಷ್ಟ ಇದೆ. ನಮ್ಮ ಅದೃಷ್ಟಕ್ಕೆ ನವೀನ್ ಚಂದ್ರ ಎಲ್ಲರೂ ಸಿಕ್ಕಿದ್ರು. ಅವರು ಶೇಖರ್ ಚಂದ್ರು, ಶಿವು ಬಿಡಿ, ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರು, ನಾನು ಹೇಳ್ಕೊಂಬಲ್ಲೆ. ಚಂದ್ರು ಅವ್ರು ಫ್ರೀ ಇದ್ರು ಅಂದ್ರೆ ಆ ಟೈಮಲ್ಲಿ. ಏನು ಚಂದ್ರು ಇದೀನಿ ಅಜನೀಶ್, ಅಜನೀಶಿಗೆ ನಾನು ಕೇಳಲಿಲ್ಲ, ಅಜನೀಶ್ ನನಗೆ ಮಾಡಬೇಕಷ್ಟೇ, ನನಗೆ ಗೊತ್ತು ನೀವು ತುಂಬ ಸಿನಿಮಾಗಳು ಕೈಗಿದೆ. ಅವರು ಇದು ಮಾಡಲಿಲ್ಲ. ಸೊ ನಮ್ಮ ಎಫರ್ಟ್ಸಿಗೆ ಒಂದು ರಿಸಲ್ಟ್ ಇದೆಯಲ್ಲ ಸರ್, ಅದೊಂದು ಕಾಯ್ತೀವಿ. ದಟ್ ಈಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮನಿ, ದಟ್ ಈಸ್ ಗಾಟ್ ನಥಿಂಗ್ ಟು ಡೂ ವಿತ್ ಹೌಸ್ಫುಲ್ಸ್. ನಮ್ಮ ಕತೆ ಒಪ್ಪಿದ್ರ ನಿನ್ನೆ ನಿಜವಾಗ್ಲೂ ನನಗೆ ತೃಪ್ತಿ ಕೊಟ್ಟಿದ್ದು. ಎಷ್ಟೇ ಸಂಭ್ರಮ ಇರಲಿ, ಎಷ್ಟೇ ಒಂದು ಸೆಲೆಬ್ರೇಷನ್ ಥಿಯೇಟರ್ ಮುಂದೆ ನಡೀತಾ ಇದ್ರು, ನಿನ್ನೆ ಸೆಕೆಂಡ್ ಶೋ ಕರ್ನಾಟಕದಲ್ಲಿ ಎಷ್ಟೋ ಕಡೆ
ಅಷ್ಟು ಫ್ಯಾಮಿಲಿ ಅಂತ ತಕ್ಷಣ ಬೆಳಗ್ಗೆ ಫಸ್ಟ್ ಡೇಯಿಂದಾನೆ ಎಷ್ಟೋ ಲೇಡೀಸ್ ಬಂದಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಥಿಯೇಟ್ರಲ್ಲಿ ಆಕ್ಯುಪೆನ್ಸಿ ವೆನ್ ಇಟ್ ಇಸ್ ಮೋರ್ ದನ್ 50-60% ಲೇಡೀಸ್, ಕಿಡ್ಸ್, ಅದು ಓವರ್ವೆಲ್ಮಿಂಗ್ ಸರ್ ನಮಗೆ. ಅಂದರೆ ಒಂದು ಫ್ಯಾಮಿಲಿ ಕ್ರೌಡ್ ಸ್ವೀಕರಿಸಿದ್ರು, ಬಂದರು, ಅದು ನನಗೆ ಬೇಕಾಗಿದೆ. ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನೆ ಆ ಶೋಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇತ್ತು ನನಗೆ. ಇಟ್ ವಾಸ್ ಸಮಥಿಂಗ್ ದಟ್ ವಿ ನೀಡೆಡ್ ಟು ಸೆಲೆಬ್ರೇಟ್. ಸುದೀಪ್ ಸರ್, ಸರ್, ಪ್ರವೀಣ್ ಅಂತೇಳಿ ರಿಪಬ್ಲಿಕ್ ಕನ್ನಡದಿಂದ ಸರ್. ಈ ಹಿಂದೆ ಯಾರದ್ದೇ ನಟರ ಸಿನಿಮಾಗಳು ಬಂದ್ರು ಎಲ್ಲ ಫ್ಯಾನ್ಸ್ಗಳು ಒಟ್ಟಿಗೆ ಕೂತು ಸಿನಿಮಾ ನೋಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಫ್ಯಾನ್ಸ್ ವಾರ್ ಶುರು ಆಗಿದೆ. ಯಾರದ್ದು ಸರ್ ಎಲ್ಲ ಹೀರೋಗಳು ಫ್ಯಾನ್ಸ್ ಥಿಯೇಟ್ರಲ್ಲಿ ನೋಡ್ತಾವ್ರೆ, ಕೆಲವು ಗುಂಪು ಮಾತ್ರ ಇಲ್ಲ. ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾ ಇರೋದು ನೆಗೆಟಿವ್ ಆಗಿ. ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪಲ್ಲಿ, ಹೇಳಲ್ಲ ಅಷ್ಟೇ ಸರ್. ಅವ್ರು ನೋಡ್ದಲ್ಲ ಹೆಂಗ್ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ? ನಿಜ ಸರ್, ಅಷ್ಟೇ. ಹೆಂಗೆ ನಮ್ದು ಅದ್ರಲ್ಲೂ ಕೂಡ 2 ಟಿಕೆಟ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ? ಗ್ಯಾಪ್ ಅಲ್ಲಿ ನೋಡ್ಬಿಟ್ಟವ್ರು ಎಲ್ಲಾರು. ಅದ್ರಲ್ಲೂ ಕೂಡ ಸುದೀಪ್ ಅವ್ರ ಸಿನಿಮಾ ಬರ್ತಿದೆ ಅಂದ್ರೆ ಈಗ ನೆಗೆಟಿವ್. ಹುಬ್ಬಳ್ಳಿಯಲ್ಲಿ ಒಂದು ಶೋ ಆಯ್ತು, ಹಂಗ್ ನೋಡಕ್ ಹೋದ್ರೆ ಯಾರು ನಂದ ಶೋ ನೋಡ್ಲೇಬಾರ್ದಿತ್ತು. ಮನೆಗಳಲ್ಲಿ ಫೋನ್ಗಳಲ್ಲೆಲ್ಲ ಕುತ್ಕೊಂಡು ನೋಡ್ಬಿಟ್ರು, ರಿಯಾಕ್ಟ್ ಮಾಡ್ಬಿಟ್ರು, ಗ್ಯಾಪ್ ಅಲ್ಲಿ ನೋಡ್ಬಿಟ್ಟವ್ರೆ ನಮ್ಮನ್ನ. ಖುಷಿ ಇದೆ ಸರ್, ಈ ತರ ಎಲ್ಲ ಮಜವಾಗಿದೆ. ಸುದೀಪ್ ಸರ್, ಗೊತ್ತಿರೋ ತಾನೆ, ನೋಡ್ದಲ್ಲ ಯಾರು ರಿವ್ಯೂ ಕೊಡಕ್ಕಾಗಲ್ಲ. ಅಲ್ಲ, ಖಂಡಿತ ನೋಡ್ತಾರೆ ಸರ್. ಕರೆಕ್ಟಾ? ನೋಡಿ, ಆ ದುಡ್ಡು ಟಿಕೆಟ್ ಬಂದ್ಬಿಟ್ಟಿದೆ ನಮಗೆ. ಸುದೀಪ್ ಸರ್, ಧನು ಸರ್, ಪಬ್ಲಿಕ್ ಟಿವಿಯಿಂದ ಇಲ್ಲಿ. ಹಾಂ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲನೇದಾಗಿ ಏನಂದ್ರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಸಿನಿಮಾ ರಿಲೀಸ್ ಡೇಟನ್ನು ಅವತ್ತು ಮಾರ್ಕ್ ಮಾಡ್ತೀರಾ. ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ್ಮೇಲೆ ಯಾವತ್ತಾದ್ರೂ ಅನಿಸ್ತಾ, ಯಾಕೆ ನಾನು ಇದನ್ನ ಹೇಳ್ಬಿಟ್ಟು ಯಾಕಾದ್ರೂ ಹೇಳಿದ್ನಪ್ಪ ಈ ಡೇಟ್ನ ಅಂತ ಅನಿಸ್ತಾ ಸರ್? ರಿಲೀಸ್ ಡೇಟ್ ಯಾವತ್ತಾರ 30 ವರ್ಷದಲ್ಲ ಎಕ್ಸ್ಪ್ರೆಷನ್ ಈ ಮುಖದಲ್ಲಿ ನೋಡಿದಿರ, ಯಾಕಾಲ ಹೇಳ್ಬಿಟ್ಟೆ ಅಂತ. ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್, ಹೇಳಲ್ಲ. ಇಲ್ಲ ಅಂದರೆ ಹೇಳದ್ಮೇಲೆ ನಿಂತ್ಕೋತೀನಿ ಸರ್. ಅಷ್ಟಂತೂ ಇದೆ ನಮಗೆ. ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ ತೂತುಕುಡಿ ಅಂದರೆ ಚೆನ್ನೈಯಲ್ಲಿ ಫಸ್ಟ್ ಮುಗಿಸಿ ತೂತುಕುಡಿ ಹೋದಾಗ ಆಲ್ಮೋಸ್ಟ್ ಒನ್ ಮಂತ್ ಸತತವಾಗಿ ಡೇ ನೈಟ್ ಆದಾಗ ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು. ಕಾಣಿಸ್ತಾ ಇದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ. ಸಿಂಪಲ್ ಸರ್, ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ. ನಾನು ಇದ್ದಿದ್ದು ಹೋಟೆಲ್ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು 10 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತೀನಿ. ಆಮೇಲೆ 5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರೂ. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ, ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು, 15 ನಿಮಿಷ ಇನ್ ಟೋಟಲ್ ಅನ್ಕೊಳ್ಳೋಣ, ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲರದು ಪೆಟ್ರೋಲ್ ಎಲ್ಲ ಫುಲ್ ಆಗಿ ಹೋಗಿದ್ದು ಬೇಗ. ಡಿಸೆಂಬರ್ 25 ಆದರೂ ಇನ್ನೂ ನಿಂತಿಲ್ಲ, ಯಾಕಂದ್ರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ, ಇನ್ನೂ ಮುಗಿದಿಲ್ಲ ಕೆಲಸ. ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದು ಬೇಕಿತ್ತ, ಯಾವತ್ತೂ ಬರಲಿಲ್ಲ. ಆ್ಯಂಡ್ ನಾನು ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ. ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ, ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನನ್ನ ಪಕ್ಕ ಕೂತಿದ್ರು. ಜುಲೈ 5 ನಾನು 25 ಬರ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದಾಗ ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನಲ್ಲಿ ಒಂದ್ಸತಿಗೆ ನೋಡಿದ್ರು ನನ್ನ. ಯಾಕಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಬಾಯಿ ಬಂದ್ಬಿಡ್ತಾವತ್ತು ಮಾಡ್ತೀನಿ ಅಂತಂದರೆ. ನಿಮ್ಮಲ್ಲೇ ಒಬ್ಬರು ಸ್ನೇಹಿತರು ನಮ್ಮನ್ನು ಕೆದಗಿದ್ದವತ್ತು. ಸರ್ ಡಿಸೆಂಬರ್ ಸೆಂಟಿಮೆಂಟು ಬಂದ್ಬಿಡ್ತೀರಾ ಅದು? ಬರ್ತೀವಿ ಅಂದೆ, ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ. ಬಟ್ ಏನಾಯಿತು, ವಿ ಸ್ಟಕ್ ಸರ್. ಐ ಥಿಂಕ್ ದ ಹೋಲ್ ಟೀಮ್ ಹಸ್ ವರ್ಕ್ಡ್. ನಮಗೆ ಯಾವತ್ತೂ ಆ ಥರ ಯಾವತ್ತೂ ಮೈಂಡಿಗೆ ಬಂದೇ ಇಲ್ಲ. ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ರು, ಗೆದ್ದರು ಅಷ್ಟೇ. 2026ರಲ್ಲಿ ಅದೇ ರೀತಿ ನಿರೀಕ್ಷೆ ಮಾಡ್ಬೋದಾ ಸರ್? ಮತ್ತೆ 2026ರಲ್ಲಿ ಅದೇ ಜುಲೈ 5 ಏನು ಅನೌನ್ಸ್ಮೆಂಟ್ ಇತ್ತಲ್ಲ, ಆ ರೀತಿಯಾದಂಥ ಅನೌನ್ಸ್ಮೆಂಟು, ಆ ರೀತಿಯಾದಂಥ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡ್ಬೋದಾ ಅಭಿಮಾನಿಗಳೆಲ್ಲ? ಸರ್, ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ, ಎಲ್ಲಿವರೆಗೆ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷೆ ಇರುತ್ತೋ, ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವ್ರು ಎಲ್ಲರೂ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ತಿರೋ, ಪ್ರತಿ ಸತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್. ಪ್ರಾಮಿಸಿಗೆ ಬದ್ಧರಾಗಿರ್ತೀವಿ. ಹಿರಿಯರು ಯಾರೋ ಒಂದು ಸರ್, ಟ್ರೈಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡ್ಬೋದು ಅಂತ ಹೋದ್ವಿ. ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ಮರ್ ಸುದೀಪ್ ಅವ್ರನ್ನ ನೋಡಿ ಖುಷಿ ಆಯಿತು. ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯಿತು ಸರ್? ಇನ್ನೇನೇನು ಆಸೆ ಇದೆಯಮ್ಮ ಹೇಳಿ ಸರ್. ಒಂದೇ ಒಂದು ನಾ ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಿದೆ. ಆನ್ ಸ್ಕ್ರೀನ್ ರೈಟ್? ಎಸ್ ಸರ್. ಓಕೆ, ಶಾರ್ಟ್ಲಿ ಮ್ಯಾಮ್, ಶಾರ್ಟ್ಲಿ. ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ. 5 days ಆ ವಾಟರಲ್ಲಿ ಇದ್ದಿದ್ದು.
5 days ಇಲ್ಲಿವರೆಗೆ ನೀರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ರು ನಾನು ಎಲ್ಲ ಎ ಸಿ ಆಫ್ ಮಾಡಿ ಕೂತ್ಕೊಳ್ಳೋದು, ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್, ಬಟ್ ಐ ನಾಟ್ ಓನ್ಲಿ ದಟ್. 5 days ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು. ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 days ತನಕ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಅದರಲ್ಲಿ ಇಳಿಬೇಕಾರಂತೂ ಭಾಳ ಮಜಾ ಇತ್ತು. ಫಸ್ಟು ಒಂದೇ ಒಂದು ಕಾಲು ಹಾಕೋದು ನಾನು, ಇಷ್ಟಿಷ್ಟೇ ಹೋಗಿ ಇರ್ತೀನಿ, ಬರ್ತೀನಿ ಅಂತ ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ 3 days ಆಗ್ತಾನೆ ಇರಲಿಲ್ಲ. 3 days ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು. ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು. ಮೇಲಿಂದ ಏನು ಬಿಸಿನೀರು ಬರ್ತಾ ಇತ್ತು, 4-5 ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹನಿ ಬಂದಿಲ್ಲ. ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲುಗಳು ಒಳಗೆ ಹೋಗ್ತಾ ಇತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ. ಕೋಲ್ಡ್, ಇಟ್ ವಾಸ್ ಆಲ್ ಹಾಟ್ ವಾಟರ್. ಬಟ್ ಇಡೀ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾನುಗಟ್ಟಲೆ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಬಟ್ ವಿ ವೆಂಟ್ ಥ್ರೂ ಇಟ್. ಆ್ಯಂಡ್ ನನಗೆ ವಿಜಯ್ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳಬಲ್ಲೆ. ಯಾಕಂದರೆ ಎಲ್ಲೋ ಒಂದಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಕ್ಕೆ ಹಿಂಗೆ ತೆಗಿತಾ ಇದ್ದಾರೆ, ಇವ್ರು ಏನಾದ್ರು ಬೇಕಾ ಅಂದ್ಬಿಟ್ಟು. ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್ಡ್. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು, ಚಂದ್ರು, ಐ ಹ್ಯಾವ್ ಸೀನ್ ಇಟ್. ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ, ಸುಮ್ಮನೆ ಹೇಳಿದ್ದಾರೆ ಎಲ್ಲರೂ. ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟೀ ಬಿಟ್ಟಾಗಿ ಬರೀ ಕಷಾಯ ಕುಡ್ಕೊಂಡಿದ್ವಿ. ನಮ್ಮ ಕೈಲಿ ಆಗ್ತಾ ಇಲ್ಲ. 4-5 ಸತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಐ ಹ್ಯಾವ್ ಥ್ರೋನ್ ಅಪ್, ಇಂಡ್ಯೂಸ್ಡ್ ಆ್ಯಂಡ್ ಥ್ರೋನ್ ಅಪ್ ಆ್ಯಂಡ್ ಹ್ಯಾವ್ ಕಮ್, ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ. ಆಗ್ತಾ ವೆರಿ ಕಂಟ್ಯಾಮಿನೇಟೆಡ್, ಭಯ ಆಗ್ತಾ ಇತ್ತು. See, we went through it, man. That has got nothing to do with cinema collections. It is an offering. ಈ ಸಿನಿಮಾ ಬೇಕು, ನಾವು ಮಾಡ್ತೀವಿ. ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡೋಕ್ಕೆ ಹೋದರೆ ನಮಗೆ ಬೇಕಾ, ಬೇಡ, ನೀರೇ ಬೇಡ, ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್, ಕ್ರಾಫ್ಟೆಡ್ ಆ ಲಿಮಿಟೆಡ್ ಟೈಮಲ್ಲಿ. ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್. ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತ ಗೊತ್ತಾ, ಸಿನಿಮಾ ಮುಗಿಸಿ ಮನೆಗೆ ಹೋದಾಗ. ಇಟ್ ವಾಸ್ ದೇರ್ ಮ್ಯಾಮ್. ಎಸ್ ಸರ್. ಹಾಗೇನೆ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿ ಆಗಿದೆ ಚಿತ್ರರಂಗದಲ್ಲಿ. ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇನೆ. ಆ್ಯಂಡ್ ಸರ್ ಹಾಗೇನೆ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಬಿದ್ದಿರೋದಿದೆ, ಅವ್ರನ್ನೆಲ್ಲ ಹಿಡ್ದಿದ್ದಾರೆ. ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂಥ ವಿಚಾರ ಇದೆಯಾ ಅಂತ? ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಅಲ್ಲ ನೆಕ್ಸ್ಟ್ ಸರ್, ಹಿಡ್ದಿದ್ದೇ ಕ್ರಮ ತಗೊಳಕ್ಕಲ್ವಾ? ಈಗ ನೀನು ಕರೆದು ಬಾಪ ಒಳ್ಳೆ ಕೆಲಸ ಮಾಡಿದ್ಯಾ, ನಿನಗೆ ಅವಾರ್ಡ್ ಕೊಡ್ತೀನಿ ಅಂತ ಊಟ ಹಾಕ್ಲ, ಕೊಡ್ಸೋ ಕಡೆ ಊಟ ಹಾಕ್ಸ್ತೀನಿ. ಓಕೆ ಸರ್. ಮ್ಯಾಥ್ಸ್ ಟೈಮಲ್ಲೂ ಬಿಟಾಕಿ ಇನ್ನು ಮಾರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಲೆಟ್ ಮಿ ಟೆಲ್ ಯು, ಐ ಆಮ್ ಹಿಯರ್ ಟು ಸೆಲೆಬ್ರೇಟ್. ವೇಟ್, ವಿ ವಿಲ್ ಟಾಕ್ ಅಬೌಟ್ ಪೈರಸಿ, ವಿ ವಿಲ್ ಟಾಕ್ ಅಬೌಟ್ ದ ಫಿಲ್ಮ್. ಎಸ್ ಅಲ್ಲ, ಬುಕ್ ಮೈ ಶೋದಲ್ಲಿ ಅವರು ಎಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ. 24 ಅವರ್ಸ್ಗೆ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತ, ಆಮೇಲೆ 1 ಅವರಿಗೆ ಈ ಥರ ಟಿಕೆಟ್ ಸೇಲ್ ಆಗಿದೆ ಅಂತ ಕೊಡ್ತಿದ್ದಾರೆ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಸಿಂಗಲ್ ಥಿಯೇಟ್ರಲ್ಲಿ ಹೌಸ್ಫುಲ್ ಇರುತ್ತೆ. ಸೊ ಅಲ್ಲಿ ಆ ಒಂದು ಈ ಜನರಿಗೆ ಏನಂದ್ರೆ ಬುಕ್ ಮೈ ಶೋ ಒಂದೇ ಮೊನೋಪಲಿ ಟೈಪ್ ವರ್ಕ್ ಆಗ್ತಾ ಇದೆ. ಸೊ ಇದು ಚಿತ್ರರಂಗಕ್ಕೆ ಸಪೋರ್ಟ್ ಆಗಿದೆಯೋ ಅಥವಾ ಹೇಗೆ ಅಂತ ಸರ್? ಇಲ್ಲ, ನೀವು ಕ್ವೆಶನ್ ತಪ್ಪು. ಫಸ್ಟ್ ಬುಕ್ ಮೈ ಶೋ ಅಲ್ಲಿ ಅದೇನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ, ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿರೋದು ಮಾತ್ರ ಕೊಡೋದು. ಈಗ ಇನ್ನೊಂದು ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಇದೆ ಕೆಲವು ಥಿಯೇಟ್ರಿಗೆ. ಈಗ ಮೈಸೂರು DRC ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಡೈರೆಕ್ಟಾಗಿ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡೋದು ಇದ್ದಾರೆ. ಯಾಕಂದರೆ ಆಮೇಲೆ ಕೌಂಟ್ರಲ್ಲಿ ತೊಗೊಳೋದು ಇರುತ್ತೆ. ಸೊ ಎಲ್ಲ ಎಂಟೈರ್ ಸ್ಟೇಟ್ಗೆ ಏನೇನು ಟಿಕೆಟ್ ಸೇಲ್ ಆಗುತ್ತೆ ಅದು ಆ ಡೇಟಾ ಬರೀ ಬುಕ್ ಮೈ ಶೋಲಿ ಇಲ್ಲ. ಆಮೇಲೆ ಎಷ್ಟೋ ಥಿಯೇಟ್ರ್ಗಳು ಬುಕ್ ಮೈ ಶೋಲೂ ಇಲ್ಲ. ಆಮೇಲೆ ಕೆಲವು ಥಿಯೇಟ್ರ್ ಬುಕ್ ಮೈ ಶೋಲಿ ಕೆಲವು ಪೋರ್ಷನ್ಸ್ ಆಫ್ ಸೀಟ್ಸ್ ಮಾತ್ರ ಬಿಟ್ಕೊಡೋದು, ಮಿಕ್ಕಿದ ಕೌಂಟ್ರಲ್ಲಿ ಕೊಡ್ತಾರೆ. ಬಿಕಾಸ್ ದೇ ಹ್ಯಾವ್ ಟು ಬಿ ಆಕ್ಸೆಸಿಬಲ್ ಟು ಆಲ್. ಬುಕ್ ಮೈ ಶೋಲ್ ಒಂದು ಕನ್ವೆನ್ಸ್ ಚಾರ್ಜ್ ಅಂತ ಇರುತ್ತೆ ಟಿಕೆಟ್ಸ್ಗೆ. ಸೊ ಪೀಪಲ್ ವಾಂಟ್ ಟು ಅವಾಯ್ಡ್ ದಟ್ ಆ್ಯಂಡ್ ಗೋ ಟು ಥಿಯೇಟರ್ಸ್ ಆ್ಯಂಡ್ ಬೈ ಇಟ್ ಆಲ್ಸೋ ಅದನ್ನು. ಸೊ ಬುಕ್ ಮೈ ಶೋ ಕೊಡೋ ಡೇಟಾ is only book my show tickets booked through book my show only. ಅದೊಂದು ಡೇಟಾ ಇಟ್ಕೊಂಡು ಇಷ್ಟೇ ಟಿಕೆಟ್ ಸೇಲ್ ಆಗಿದೆ ಎಂಟೈರ್ ಡೇಗೆ ಅಂತಂದರೆ ಅವ್ರಿಗಿಂತ ದೊಡ್ಡತನ ನನಗೆ ಗೊತ್ತಿಲ್ಲ ಸರ್. ಬುಕ್ ಮೈ ಶೋ ಹೆಲ್ಪ್
100% ಇಟ್ ಹಸ್ ಹೆಲ್ಪ್ ಅ ಲಾಟ್ ಆಫ್ ಪೀಪಲ್. ಮೊನೊಪಲಿ ಅಂತ ಬರೋದೇ ಇಲ್ಲ, ಯಾಕಂದ್ರೆ ಅದು ಒಂದೇ ಅಲ್ವಲ್ಲ, 4-5 ಆ್ಯಪ್ಗಳಿದೆ, ಪೇಟಿಎಮ್ ಇದೆ, ಡಿಸ್ಟ್ರಿಕ್ಟ್ ಇದೆ, ಆಮೇಲೆ ಕೌಂಟ್ರಲ್ಲೂ ಕೊಡ್ತಾರೆ ಸರ್. ಸೊ ಐ ಡೋಂಟ್ ಥಿಂಕ್ ಮೊನೊಪಲಿ ಕ್ವಶನ್ ಬುಕ್ ಮೈ ಶೋ ಹಸ್ ಹೆಲ್ಪ್ಡ್ ಪೀಪಲ್ ಫಾರ್ ಶೋರ್. ಸುದೀಪ್ ಸರ್, ಸುದೀಪ್ ಸರ್ ನಿಮ್ಗೆ ಸರ್ ಇವಾಗ ಮಾರ್ಕ್ಸ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನಾನು Thank you. ಮಾರ್ಕ್ಸ್ ಸಿನಿಮಾ ನೋಡಿದೆ. ಮಾರ್ಕ್ಸ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ನನಗೆ ತಮಿಳ್ ಆಕ್ಟರ್ಸೇ ಕಾಣಿಸಿದ್ರು. ಅದು ಯೂಸ್ಫುಲ್ ಆಯ್ತಾ ಅಂತ? ಖಂಡಿತ. ಬಿಗ್ ಬಾಸ್ ನಲ್ಲಿ ಮತ್ತೆ ಅವ್ರು ರಿಯಲ್ ಆಗಿ ಇಂಟರ್ವ್ಯೂಸ್ ಅಲ್ಲೆಲ್ಲ ಕುತ್ಕೊಂಡಾಗ ಈ ತರ ಎಲ್ಲ ಇದನ್ನ ಮಾಡ್ತಿರ್ತಾರಲ್ಲ, ಅದನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಅದನ್ನು ಅಲ್ಲಿ ಇಟ್ಟಿದ್ದೀರಾ ನೀವು. ಅದು ತುಂಬಾ ನ್ಯಾಚುರಲಿಸ್ಟಿಕ್ ಆಗಿದೆ. ಸೊ ನೀವು ಅದನ್ನ ಮಾಡ್ಬೇಕು ಅಂತ ಸುದೀಪ್ ಸರ್ ಹೇಳಿದ, ಅದರ್ವೈಸ್ ಅದು ಹಾಗೆ ಕ್ಯಾರಿ ಆಯ್ತಾ ಅಂತ ಈಗ ಉತ್ತರ ಕೊಡ್ಲಾ? ಕೊಡಿ. ಅವ್ರ ಐಡಿಯಾನ ನನ್ನ ಐಡಿಯಾನ ಅಂತ ಅವ್ರಿಗೆ ಒಂದ್ಸತಿ ಮಾಡಕ್ ಹೇಳಿ. ಒಂದು ಫಾರ್ ಸಮ್ ರೀಸನ್ ಐ ಡೋಂಟ್ ನೋ, ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿಯೊಬ್ಬರು ಡೈರೆಕ್ಟರ್ಸು ತುಂಬ ನಂಬ್ತಾರೆ, ನಂಬಿಟ್ಟು ನನ್ನ ಮೇಲೆ ಬಿಡ್ತಾರೆ. ಇಟ್ಸ್ ನಾಟ್ ದಟ್ ಅವ್ರಿಗೆ ಪೊಟೆನ್ಷಿಯಲ್ ಇಲ್ಲ, ಅವ್ರಿಗಿಲ್ಲ ಅಂತಲ್ಲ. ಒಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರೆ ಇವಾಗ ನನ್ನ ತಲೆಯಲ್ಲಿ ಏನೋ ಬರ್ತಾ ಇರುತ್ತೆ, ಮಾಡ್ತಾ ಮಾಡ್ತಾ ಕೆಲವು ನ್ಯೂವಾನ್ಸಸ್ ಹಾಕಬೇಕು ಅನಿಸುತ್ತೆ ನನಗೆ, ಅದು ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾನು ದಿನನಿತ್ಯ ಲೈಫಲ್ಲಿ ಅದನ್ನು ಮಾಡ್ತಾನೆ ಇರ್ತೀನಿ. ಸೊ ದಟ್ ಸೆಟ್ಟಲ್ಲಿ ಅದು ಹೋಗ್ಬಿಡ್ಬಾರ್ದು. ಏನಾಗುತ್ತೆ, ಸೆಟ್ಟಲ್ಲಿ ಮಾತ್ರ ಬರಬೇಕು ಅಂದರೆ ಸಮ್ಟೈಮ್ಸ್ ವಿ ಮೇ ಫರ್ಗೆಟ್ ಏನಾದರೂ ವಿ ಆರ್ ವರ್ಕಿಂಗ್ ಅರೌಂಡ್ 4 months. ಆ 4 months ಯಾವುದೋ ಒಂದು ಸೀನಲ್ಲಿ ಬರ್ದಲ್ಲೇ ಹೋಗ್ಬೋದು. ಸೊ ಬಿಗ್ ಬಾಸ್ ಅಲ್ಲೂ ಸಮ್ಟೈಮ್ಸ್ ನೀವು ನೋಡಿದ್ದೀರಾ, ಏನಕ್ಕಂದ್ರೆ ಅದು ಅಭ್ಯಾಸ ಹೋಗಿತ್ತು. ಇತ್ತೀಚೆಗೆ ಕಮ್ಮಿ ಮಾಡ್ಕೋತಾ ಇದ್ದೀನಿ ನಾನು. ಇಂಟರ್ವ್ಯೂಗಳೆಲ್ಲ ನೋಡಿದೀವಿ ಸರ್. ಅದು ಬರುತ್ತೆ. ಫುಲ್ ಕಾನ್ಸಂಟ್ರೇಷನ್ ನೋಡಿನೇ ಕೇಳ್ತಾ ಇರೋದು. 100% ಯು ಆರ್ ರೈಟ್. ಸ್ಟಡಿ. ಎಸ್ ಯು ಆರ್ ರೈಟ್. ಬಿಕಾಸ್ ಇಫ್ ಐ ಡೋಂಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಕ್ಸ್ ತಗೊಳ್ಳಿ, ವಿಕ್ರಾಂತ್ ರೋಣ ಕೊಡ್ತೀನಿ ಎಕ್ಸಾಂಪಲ್. ವಿಕ್ರಾಂತ್ ರೋಣ ತೊಗೊಳಕ್ಕೆ ಹೋದಾಗ ನೀವು ಬಾಡಿ ಲ್ಯಾಂಗ್ವೇಜ್ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ಇಟ್ಸ್ ವೆರಿ ಸ್ಲೋ. ತುಂಬಾನೇ ಒಂದು ಅವ್ರು ಯಾರಾದರೂ ಮಾತಾಡ್ತಾ ಇದ್ರೆ ನಿಮ್ಮದು 4 ಪದ ಅಥವಾ ಒಂದು ಲೈನ್ ಆದ್ಮೇಲೆ ಹಿಂಗೆ ತಿರುಗಿ ನೋಡೋದು, ಹಿಂಗೆ ನೋಡ್ಬಿಟ್ಟು ವಾಪಸ್ ಬರ್ತಾರೆ. ದಟ್ಸ್ ಆಲ್. ಸೊ ದಟ್ ವಾಸ್ ಈವನ್ ಸಮಥಿಂಗ್ ನಾನು ಅಡ್ಯಾಪ್ಟ್ ಮಾಡಿಕೊಂಡು ಬೇಕು ಅಂತ. ಸೊ ಬಟ್ ಸಮ್ವೇರ್ ನಾವು ರಿಹರ್ಸಲ್ ಶಾರ್ಟಲ್ಲಿ ಮಾತ್ರ ಅಲ್ಲ, ದಿನನಿತ್ಯನೂ ಮಾಡ್ತಾ ಇರ್ತೀನಿ. ಇದು ಬಿಡಿ, ನೀವು ತುಟ್ಟಿ ಹೇಳ್ತೀರಿ, ವಿಕ್ರಾಂತ್ ರೋಣದಲ್ಲಿ ಒಂದು ಅಭ್ಯಾಸ ನೋಡಿರ್ತೀರ, ಅವಾಗ ಹೋಗಿ ಶರ್ಟಲ್ಲಿ ಅನ್ನೋದು ಹಿಂಗೆ ಹೊಟ್ಟೆ ತಿಕ್ಕೊಳ್ಳೋದೆಲ್ಲ ಇತ್ತು. ಸೆಟ್ಟಲ್ಲಿ ಎಲ್ಲರೂ ತಿಕ್ಕೊಳ್ತಾ ಇದ್ರು, ಒಂದೇ ಸಣ್ಣ ಬಣ್ಣಾರಿಗೆ ತಿಕ್ಕೊಳ್ತಾ ಇದ್ರು ಹೊಟ್ಟೆ ನಿಂತ್ಕೊಂಡ್ಬಿಟ್ಟು. ಅದಿನ್ನೂ ಮುಂದೆ ಮಾಡಿಲ್ಲ ನೀವು ಅದನ್ನ, ಅದಕ್ಕೆ ಗೊತ್ತಿಲ್ಲ. ಇಲ್ಲ, ನನ್ನ ಕಣ್ಣೇ ನೋಡ್ತಾರೆ ಇನ್ನೊಂದು ಆಸೆ, ಮತ್ತೆ ಬೇರೆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಕ್ ಹೋಗ್ಲಿಲ್ಲ ಮೇಡಮ್. ಇನ್ನೊಂದು ಕುತ್ಕೊಂಡಾಗಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ನಿಂತ್ಕೊಂಡಾಗೆ ಮಾಡಿರ್ಬೇಕು. ಯಾಕಂದ್ರೆ ನಾವು ಕುತ್ಕೊಂಡ ನಿಮ್ಮ ಹತ್ರ ಮಾಡೋದು, ಸರ್ ಏನು ಸರ್ ಇದು ಅಂತ ನೀವು ಹೇಳ್ಬಿಟ್ರೆ ಮತ್ತೆ ಎಲ್ಲ ಉಲ್ಟಾಗಿ ಹೋಗುತ್ತೆ. ಇಟ್ಸ್ ನಾಟ್ ಲೈಕ್ ದಟ್. ಸೊ ದಿಸ್ ಇಸ್ ಸಮಥಿಂಗ್ ಆಸ್ ಅ ನ್ಯೂವಾನ್ಸ್, ಆಸ್ ಅ ಕ್ಯಾರೆಕ್ಟರ್ ಆರ್ಕ್. ಅದನ್ನು ಬಿಲ್ಡ್ ಮಾಡೋದಾಗಲಿ, ಹೇರ್ ಸ್ಟೈಲ್ ಆಗಲಿ. ಹೇರ್ ಸ್ಟೈಲ್ ಅವರು ಏನು ಹೇಳಿರಲಿಲ್ಲ, ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಥರ ಅಂದ್ಕೊಂಡಿದ್ದೀನಿ ಪರವಾಗಿಲ್ವಾ ಅಂತ. ಸೊ ಈ ಸೆಟ್, ಸರ್ ಟ್ರೈ பண்ணுவோம் ஒரு வாட்டி பார்க்கலாமே. ಸರ್ ಟ್ರೈಗೆ ಇಲ್ಲ, ಮಾಡಿದ್ಮೇಲೆ ಮುಗೀತದಷ್ಟೇ, ಬಟ್ ನೀವು ಅಂದರೆ ನಾನು ಮಾಡ್ತೀನಿ, ನನಗೇನೋ ಅಂದ್ಕೊಂಡಿದ್ದೀನಿ ಸರ್ ಅಂತ. ಈ ಸರ್ ನೋಡು ಸರ್, ಕ್ಯಾರಿ ಆನ್ ಡೂ ಇಟ್. ವಿ ಡಿಡ್ ಇಟ್. ಆ್ಯಂಡ್ ದ ಡೇ ನಾನು ಮಾಡ್ಕೊಂಡು ಬಂದಾಗ ಹೀ ಲವ್ಡ್ ಇಟ್. ಬಟ್ ಒಂದಂತೂ ಸತ್ಯ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಟೆಕ್ನಿಕಲ್ ಟೀಮ್ ಆ್ಯಂಡ್ ಔಟ್ಸೈಡರ್ಸ್ ಏನಂದರೆ, ಟೆಕ್ನಿಕಲ್ ಟೀಮಿಗೆ ನಾವು ಸುಮ್ಮನೆ ನಿಂತರೂ ಗೊತ್ತಾಗುತ್ತೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಇವ್ರನ್ನ ಅಂತ. ಹೊರಗಡೆ ಅವರಿಗೆ ಗೊತ್ತಾಗಲ್ಲ, ಏನೋ ಒಂಥರ ಕಾಣ್ತಾ ಇದಾರೆ ಅಂತ. ಆ ಲೈಟಿಂಗು, ಆ ಗಾಳಿ, ಅದು ಧೂಳು ಎಲ್ಲ ಬಂದಾಗಲೇ ಗೊತ್ತಾಗೋದು. ಐ ಥಿಂಕ್ ದಟ್ ದೇ ಹ್ಯಾಡ್ ಸೀನ್ ಮಚ್ ಅರ್ಲಿಯರ್. ದಟ್ ಇಸ್ ವಾಟ್ ಇಸ್ ಮಾರ್ಕ್. ಸರ್ ನಿಮ್ ಜೊತೆ ಈ ಸಿನಿಮಾದಲ್ಲಿ ಸರ್ ನಿಮ್ ಜೊತೆ ಕೇಶವಮೂರ್ತಿಗೆ ಹೋಗ್ಬಿಟ್ಟು ಬರ್ತೀನಿ, ಒಂದೇ ನಿಮಿಷ ಸರ್. ನನ್ನ ಪ್ರಶ್ನೆ ಇಬ್ಬರಿಗೆ, ನೀವು ರಶ್ ತಗೊಳ್ಳಿ. ಕಾರ್ತಿಕ್ ಗೌಡ್ರಿಗೆ ಮೊದಲೇ ಕೇಳಿಬಿಡ್ತೀನಿ ಸರ್. ಈಗ ಸ್ಟಾರ್ ಸಿನಿಮಾಗಳು ತುಂಬ ಟೈಮ್ ತಗೊಳ್ತವೆ ಅಂತ ಹೇಳ್ತಾರೆ. ವಿತಿನ್ ಲಿಮಿಟಲ್ಲಿ ಸಿನಿಮಾ ಮಾಡಿದ್ದಾರೆ ಅವರು, ಅಂದರೆ ಇಷ್ಟು ಕ್ವಾಲಿಟಿ ಸಿನಿಮಾ, ಇಷ್ಟು ಗ್ರೇಸ್ಫುಲ್ ಆಗಿ ಮಾಡಿದ್ದಾರೆ. ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ ಇಂಡಸ್ಟ್ರಿಗೆ ನೀವು ಈ ಥರದ್ದು ಏನು ಎಕ್ಸಾಂಪಲ್ ಸೆಟ್ ಆಗುತ್ತೆ ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ತುಂಬ ಟೈಮ್ ತಗೊಂಡು ಮಾಡೋರಿಗೆ ಸಿನಿಮಾ ಫಾಸ್ಟಾಗಿ ಮಾಡಿದ್ರೆ ಜಾಸ್ತಿ ಸಿನಿಮಾ ಸಿಗುತ್ತೆ ಅಷ್ಟೇ ಸರ್. ಆ್ಯಂಡ್ ಐ ಡೋಂಟ್ ಥಿಂಕ್ ಸುಮ್ಮನೆ ಯಾರೂ ಬೇಕು ಅಂತ ಡಿಲೇ ಮಾಡಲ್ಲ ಸರ್. ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಮೋರ್ ಫಾಸ್ಟ್ ಯು ಡು, ಮೋರ್ ಬೆಟರ್ ಫಾರ್ ದ ಇಂಡಸ್ಟ್ರಿ ಅಂತ. ಬಟ್
ಇಂಟೆನ್ಷನಲ್ ಡಿಲೇಸ್ ಅಂತೂ ಯಾರು ಮಾಡಲ್ಲ ಅನ್ನೋದು ನನಗೆ, ಹಂಗಂದ್ರೆ ಸಿನಿಮಾನೇ ಸ್ಟಾರ್ಟ್ ಮಾಡಲ್ಲ ಸರ್. ಇಂಟೆನ್ಷನಲ್ ಡಿಲೇ ಅಂತ ಸಿನಿಮಾ, ಯಾಕಂದರೆ ನೀವು ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮೀಟರ್ ಓಡೋದು ಸರ್ ದುಡ್ಡು, ಸುಮ್ಮನೆ ಯಾರು ಖರ್ಚು ಮಾಡಲ್ಲ. ಸೊ ಮಾಡೋಷ್ಟು ಒಳ್ಳೇದು ಸರ್. ಎವ್ರಿ ಒನ್ ಹ್ಯಾಸ್ ಟು ಡೂ ಅ ಲಾಟ್ ಆಫ್ ಸಿನಿಮಾಸ್ ಫಾಸ್ಟರ್. ಸೊ ರೆವೆನ್ಯೂ, ಥಿಯೇಟರ್ ಎಲ್ಲ ಒಂದು ಇದು ನಡೆಯುತ್ತೆ ಅಂತ ಕರೆಕ್ಟಾಗಿ. ಒಂದು ಥಿಯೇಟರ್ಗೂ ಜಾಸ್ತಿ ಸಿನಿಮಾ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ ಸರ್. ಆ ಒಂದು ಕೋಆರ್ಡಿನೇಷನ್ ಮಾಡಿದ್ರೆ ಬೇಗ ಮುಗಿಸ್ಬೋದು ಸರ್. ಇದು ಎಕ್ಸಾಂಪಲ್ ಅಲ್ಲ ಸರ್, ಒಂದು ಸ್ಟಾರ್ ಸಿನಿಮಾ ಇಷ್ಟು ಫಾಸ್ಟಾಗಿ, ಆ್ಯಂಡ್ ಇಟ್ ಇಸ್ ನಾಟ್ ಒನ್ ಲೊಕೇಶನ್ ಅಲ್ಲ. ಈಗ ಮ್ಯಾಕ್ಸಲ್ಲಿ ಒಂದು ಲೊಕೇಶನ್ ಮಾಡಿ ಪಿಕ್ಚರ್, ಇದು ಇಷ್ಟೊಂದು ಲೊಕೇಶನಲ್ಲಿ ಇಷ್ಟೊಂದು ಆರ್ಟಿಸ್ಟ್ ಜೊತೆ ಮಾಡಿ, ದಟ್ ಇಸ್ ಆಲ್ಸೋ ಕೋಆರ್ಡಿನೇಷನ್ ಆಫ್ ದ ಎಂಟೈರ್ ಟೀಮ್ ಆ್ಯಂಡ್ ದ ವಿಲ್ಲಿಂಗ್ನೆಸ್ ಟು ಡೂ ಇಟ್. ಅದನ್ನು ಅಚೀವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿರೋದು. ಸೊ ಇಟ್ಸ್ ಸಮಥಿಂಗ್ ವಿ ಆಲ್ ಹ್ಯಾವ್ ಟು ಅಡಾಪ್ಟ್ ಇನ್ ಅವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಸರ್ ಸುದೀಪ್ ಸರ್, ನೀವು ಪೈರಸಿ ವಿರುದ್ಧ ಮಾತಾಡಿದ್ದು ಒಂದು ದೊಡ್ಡ ಮಟ್ಟದ ಒಂದು, ಅಂದರೆ ಮೊದಲಿಂದ ಮಾತಾಡ್ತಾ ಇದ್ರು ಎಲ್ಲರೂ, ಪೈರಸಿ ಇತ್ತು, ಪೈರಸಿ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಈ ಸರ್ತಿ ಅದು ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದೆ. ಆದರೆ ಇದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗದೆ ಇದನ್ನು ಮುಂದೆ ಏನಾದರೂ, ಅಂದರೆ ಈ ಪೈರಸಿ ಏನಾದರೂ ಆರ್ಗನೈಸಿಂಗ್ ಆಗಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಯಾರಾದರೂ ಇದ್ದಾರಾ ಆ ಥರದವರು ಅಂತ, ಒಂದು ಇಂಡಸ್ಟ್ರಿಯಿಂದ ಒಂದು ಕಮಿಟಿ ಥರ ಏನಾದರೂ ಹೋಗಿ ಸಂಬಂಧಪಟ್ಟವ್ರಿಗೆ ಏನಾದರೂ ಒಂದು ಅಪೀಲ್ ಮಾಡುವಂಥ ಪಾಸಿಬಿಲಿಟಿ ಇದೆಯಾ? ಅದಕ್ಕೆ ನೀವು ಮುಂದಾಳತ್ವ ವಹಿಸ್ಕೋಬೋದಾ ಅಂತ ಒಂದು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಆಂಧ್ರದಲ್ಲಿ ಸೇಮ್ ಇದೇ ಥರ ಒಂದು ಐಬಮ್ ರವಿ ಅಂತೇಳಿ ಒಂದು ವೆಬ್ಸೈಟೇ ರನ್ ಮಾಡ್ತಾ ಇದ್ರು. ಸೊ ರೀಸೆಂಟ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಸೊ ಇದು ಫ್ಯಾನ್ಸ್ ವಾರು ಅಥವಾ ಇನ್ನೊಬ್ಬರ ಮೇಲೆ ಕೆಟ್ಟ ಸಿನಿಮಾನ ಡಲ್ ಮಾಡ್ಲಿಕ್ಕೆ ಅಲ್ಲದೆ ಏನಾದರೂ ಆರ್ಗನೈಸಿಂಗ್ ಆಗಿ ಮಾಡ್ತಾ ಇದ್ದಾರಾ ಇಲ್ಲಿ ಪೈರಸಿ ಅನ್ನೋದು? ಇಂಡಸ್ಟ್ರಿ ಕಡೆಯಿಂದ ಸಂಬಂಧಪಟ್ಟವ್ರಿಗೆ ಏನಾದರೂ ಅಪ್ರೋಚ್ ಮಾಡುವಂಥ ಪ್ಲಾನ್ ಏನಾದರೂ ಮಾಡಬಹುದಾ ಅಂತ. ಎಲ್ಲದಕ್ಕೂ ಅತಿ ಶೀಘ್ರದಲ್ಲೇ ಉತ್ತರ ಕೊಡ್ತೀನಿ. ಸುದೀಪ್ ಸರ್, ಇಲ್ಲಿ ಅಪೂರ್ವ ಅಂತ ಜ್ಞಾನಚಕ್ಷು ಚಾನೆಲ್ ಇಂದ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಪೂರ್ವ. ಸರ್, ಮಾರ್ಕ್ಸ್ ಫಸ್ಟ್ ಕಂಪ್ಲೀಟ್ ಹೇಳಿಲ್ಲ ನೀವು, ಆನ್ಸರ್ ಕಂಪ್ಲೀಟಾ? ಎಸ್ ಎಸ್ ಓಕೆ. ಈ ಸಿನಿಮಾ ಮಾರ್ಕ್ ಸಿನಿಮಾದಲ್ಲಿ ಒಂದು 15 ನಿಮಿಷ ಡೈಲಾಗ್ ಇಲ್ಲದೆ ಓದೋನು ಸರ್ ನಾನು. ಅಟ್ಲೀಸ್ಟ್ ಇಲ್ಲಿ ಒಂದು ಲೈನ್ ಹೇಳಿದ್ದೀನಿ ಸರ್. ನಾನು ತುಂಬ ಡೀಪಾಗಿ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ದಡ್ರಲ್ಲ. ಕರೆಕ್ಟ್ ಯು ಗಾಟ್ ಮೈ ಆನ್ಸರ್. ಸರ್, ಕಂಟಿನ್ಯೂ ಮಾಡಲಾ ಸರ್? ಎಸ್ ಅಪೂರ್ವ. ಅವರು ಮಧ್ಯ ಮಾತಾಡ್ತಾರೆ ನಮ್ಮ ಸ್ನೇಹಿತರೆ, ಪಾಪ ಅವ್ರು ಒಳ್ಳೆ ಉದ್ದೇಶ ಕೇಳ್ಯಾರ, ಇಲ್ಲ ಅಂತಲ್ಲ. ಬಟ್ ಇಲ್ಲ ಹೋಲ್ಡ್ ಆನ್ ಸರ್. ಇಲ್ಲ, ಏನಕ್ಕೆ ಕೇಳಿದೆ ಅಂತಂದ್ರೆ, ಐ ನೋ ಸರ್, ಹೋಲ್ಡ್ ಆನ್ ಸರ್. ಈ ಸರ್ತಿ ಒಂದು ಹೇಳಿಕೆ ಬೇರೆ ತರ ಒಂದು ಸ್ಟೇಜ್ಗೆ ಹೋಗಿದೆ, ಅದು ಮುಂದೆ ತಗೊಂಡು ಹೋಗಿ ಹೋಗಲಿ ಬಿಡಿ. ಎಲ್ಲ ಸ್ಟೇಜ್ ಎಂಡ್ ಆಗುತ್ತೆ, ಮನುಷ್ಯನ ಎಂಡ್ ಆಗ್ತಾನೆ ಅನ್ನೋದು ಇದೆಲ್ಲ ಎಂಡ್ ಆಗಲ್ಲ ಸರ್. ಈಗ ಮಾರ್ಕ್ ಸಿನಿಮಾನ ಇಷ್ಟು ಒಂದು ನಿಮಿಷ ಅಲ್ಲೋಗಿ ಬರ್ತಿದ್ದ, ಒಂದು ನಿಮಿಷ ಸರ್. ಮೊದಲು ನಿಮ್ಗೆ ಮಾರ್ಕ್ ಸಕ್ಸಸ್ ಮೈಕ್ ಹತ್ರ ಇಟ್ಕೊಳ್ಳಿ. ಅಭಿಮಾನಿಗಳ ಫಸ್ಟ್ ಮಾತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್ ಮಾರ್ಕ್ ಸಕ್ಸಸ್ ಅಲ್ಲಿ? ಐ ಕಾಂಟ್ ಪಿಕ್ ಒನ್ ಅಪೂರ್ವ ಅವರೇ ಲೈಕ್ ದಟ್. ಐ ಕಾಂಟ್ ಡೂ ದಟ್. ನನಗೆ ಗೊತ್ತಿರೋದು, ಒಂದು ಸಿನಿಮಾ ಮಾಡಿದಾಗ ಇನ್ಫ್ಯಾಕ್ಟ್ ನಾನು ಮನೇಲಿದ್ದೆ, ಎಲ್ಲರೂ ಹೋಗ್ತಾ ಇದ್ರು, ಸಿನಿಮಾ ಹೋದರು ಬಂದರು. ಆ್ಯಂಡ್ ಗೊತ್ತಾಗೋದು ಒಂದು ಕೆಲವು ಸುಳಿವುಗಳು ಅಂತ ಹೇಳ್ತೀವಲ್ಲ ನಾವು. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆಲವು ಥಿಯೇಟ್ರ್ ಇದ್ದಾವೆ, ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ, ವಾಟ್ ಎವರ್ ದಟ್ ಇಸ್. ಯಾವಾಗ ಅರ್ಲಿ ಮಾರ್ನಿಂಗ್ ಫ್ಯಾನ್ಸು ಶೋ ಮುಗಿಸಿ ನನ್ನ ಮನೆ ಮುಂದೆ ಬರ್ತಾರೋ ಸಿನಿಮಾ ಇಷ್ಟ ಆಯಿತು ಅಂತ ಅರ್ಥ. ಬರಲಿಲ್ಲ ಅಂದರೆ ಓಹೋ ಇದು ಬೇರೆ ಕಡೆ ಹೋಗ್ತಾ ಇದ್ದು. ತುಂಬ ಒಂದು ಹಿಂಟ್ ನನಗೆ ಪರ್ಸ್ನಲಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳು ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ, ಅದೇನೋ ಸ್ವಲ್ಪ ಬಂದರು ಅಣ್ಣ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸೌಂಡ್ ಇಲ್ಲ ಹಂಗೆ ಹೋಗ್ಬಿಟ್ಟಾರೆ, ಯಾರು ಬಂದೇ ಇಲ್ಲ. ಮ್ಯಾಕ್ಸ್ ಆದಾಗ್ಲೂ ಅಥವಾ ಇವಾಗಲೂ 6 o'clock ಶೋ ಆದರೆ ಬೈ 8:30 ಆಲ್ಮೋಸ್ಟ್ 3:30ವರೆಗೂ ಎಷ್ಟು ಜನ ಬಂದು ಹೋಗ್ತಾ ಇದ್ರು. ದಟ್ ಗಿವ್ಸ್ ಯು ಅ ಸ್ಮಾಲ್ ಇನ್ಸೈಟ್. ಐ ಆಮ್ ನಾಟ್ ಇವನ್ ಟ್ರೈಂಗ್ ಟು ಸೇ ದಟ್ ಇಸ್ ದ ವರ್ಡಿಕ್ಟ್, ಆನ್ ಇನ್ಸೈಟ್. ಅದು ಮುಗೀತವ. ಅದು ಆಗ್ತಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಫಾರ್ವರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಂಭ್ರಮಗಳು, ಎವ್ರಿಥಿಂಗ್. ಸಿ, ಆಸ್ ಐ ಟೋಲ್ಡ್ ಯು, ಸೆಲೆಬ್ರೇಷನ್ 1-2 ಶೋಗೆ ಮಾಡ್ಬೋದು, 1-2 ಊರಲ್ಲಿ ಮಾಡ್ಬೋದು. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ, ಇನ್ಫ್ಯಾಕ್ಟ್ ಒರಾಯನ್ ಮಾಲಲ್ಲೆಲ್ಲ ನಾನು ಆ ಥರ ದಸ್ ಅ ಡಿಫ್ರೆಂಟ್ ಸೆಟಪ್ ಆಫ್ ಅ ಕ್ರೌಡ್ ಹೂ ಗೋಸ್ ಟು ಒರಾಯನ್, ರೈಟ್? ಅವರೆಲ್ಲರೂ ಡ್ಯಾನ್ಸ್ ಮಾಡಿ ವಿಡಿಯೋಗಳು ಹಾಕಿ ಅವರೆಲ್ಲರೂ ವಿಸಿಲ್ ಹೊಡಿತಾ ಇದ್ದಾರೆ. ಐ ಥಿಂಕ್ ದಟ್ ಇಸ್ ಸೋ ಓವರ್ವೆಲ್ಮಿಂಗ್, ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ಆ ಸ್ಟೇಜಲ್ಲಿ ಇದ್ದೀವಿ ನಾವು ಅಷ್ಟೇ. ಇನ್ನು ವಿ ಹ್ಯಾವ್ ನಾಟ್ ಟ್ರೈಂಗ್ ಟು ಸೇ ದಟ್
ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋಯ್ತು, ಇಟ್ ಇಸ್ ಫಿನಿಶ್ಡ್ ಅಂತ, ನಥಿಂಗ್ ಲೈಕ್ ದಟ್. ವಿ ಹ್ಯಾವ್ ಲಾಟ್ ಆಫ್ ವರ್ಕ್ ಸ್ಟಿಲ್. ಸಿನಿಮಾ ನಾವು ಒಂದು ಫ್ರೂಟ್ ಅಂತ ತೊಗೊಂಡ್ರೆ ಅದರಲ್ಲಿ ಬರುವಂಥ ಕೊನೆ ಡ್ರಾಪ್ವರೆಗೂ ಪ್ರೊಡಕ್ಷನ್ಗೆ ಸೇರುತ್ತೆ. ಅದಕ್ಕೆ ನಾವು ಏನು ಒದ್ದಾಡಬೇಕೋ ಒದ್ದಾಡ್ತಾ ಇರ್ತೀವಿ. ಅದು ಸತತ ಪ್ರಯತ್ನ ಇದೆ. ಟುಡೇ ವಿ ಕೇಮ್ ಇನ್ ಫ್ರಂಟ್ ಆಫ್ ಯು to express our gratitude to the crowd as well as the media for having supported us. This is a gratitude meet ಅಂತ ಅನ್ಕೊಳ್ಳಿ ಅಷ್ಟೇ. ಸಂಗೀತವನ್ನ ಎಲ್ಲರೂ ಸಂಭ್ರಮಿಸಿದ್ದಾರೆ. ಒಂದೇ question, ಒಳ್ಳೆಯ ಹಾಡುಗಳನ್ನ ಕೊಟ್ಟಿದ್ದೀರಾ ಸರ್, ಬಹಳ ಖುಷಿ ಆಯ್ತು. ಮಲೈಕಾ ಹಾಡನ್ನ ಸಾನ್ವಿ ಅವರು ಹಾಡುವಂತ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್? ಯಾಕಂದ್ರೆ ತಂದೆಗೂ ಗೊತ್ತಿರ್ಲಿಲ್ಲ ಅವ್ರು ಹಾಡ್ತಿದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದು. ಆಕ್ಚುಲಿ ಸಾನ್ವಿ ಅವ್ರದ್ದು ಅಮ್ಮ ಸುದೀಪ್ ಸರ್ ಮನೇಲಿ ಮೀಟ್ ಮಾಡಿದಾಗ ಒಂದು ಗೆಟ್ರಿಗೆ ಹೋದಾಗ ನಾನು ಸಾನ್ವಿ ಅವ್ರ ವಾಯ್ಸ್ ನಾವು ಕೇಳಿದ್ವಿ ಮುಂಚೆನೆ, ವಿಕ್ರಾಂತ್ ರೋಣ ಆ ಟೈಮಲ್ಲೇ 2-3 ವರ್ಷದ ಮುಂಚೆ ಕೇಳಿದ್ವಿ. ಯೂಶಲಿ ವಾಯ್ಸ್ ಕಾಸ್ಟಿಂಗ್ ಎಲ್ಲ ಬಾಬಿ ಅವ್ರು ಮಾಡೋದು. ಮುಂಚೆನೇ ಮಾತಾಡ್ಕೊಂಡಿದ್ವಿ ನಾವು ಈ ಥರ ಮಾಡೋಣ ಅಂತ. ಬಟ್ ನಮಗೊಂದು ಒಳ್ಳೆ ಸಾಂಗ್ ಮತ್ತು ಅವ್ರ ವಾಯ್ಸ್ ರೇಂಜ್ ಇದೆಯಲ್ಲ, ಅವ್ರೊಂಥರ ಇಟ್ಸ್ ವೆರಿ ಎಲ್ಲ ಜನ ಶೂಟ್ ಆಗುತ್ತೆ. ಬಟ್ ಶಿ ಈಸ್ ಬೆಸ್ಟ್ ಇನ್ ದಿಸ್ ಕೈಂಡ್ ಆಫ್ ಏನು ಹೇಳ್ತೀವಿ ಅದಕ್ಕೆ, ದಟ್ ಫ್ಯಾಟ್ ವಾಯ್ಸ್ ಇರುತ್ತೆ ಅವ್ರದ್ದು. ಆ್ಯಂಡ್ ವೆರಿ ಸ್ಟೈಲಿಶ್ ಮತ್ತು ಮೋರಿ ಜಾಝಿ ಫೀಲ್ ಇರುತ್ತೆ ಅವ್ರದ್ದು ಇದರಲ್ಲಿ ವಾಯ್ಸಲ್ಲಿ. ಆ್ಯಂಡ್ ಶಿ ಸಿಂಗ್ಸ್ ಆಲ್ಸೋ ಆ ಜಾನರ್ಲಿ ಶಿ ಸಿಂಗ್ಸ್ ಬ್ಯೂಟಿಫುಲಿ. ಸೊ ವಿ ವರ್ ವೇಟಿಂಗ್ ಫಾರ್ ಎ ಪರ್ಫೆಕ್ಟ್ ಆಪರ್ಚುನಿಟಿ. ದೆನ್ ಈ ಸಾಂಗ್ ಕಂಪೋಸ್ ಆದ ಕೂಡಲೇ ನಾ ಫಸ್ಟ್ ಅಂದ್ಕೊಂಡಿದ್ದೇನೆ ಸಾನ್ವಿ ಅವ್ರು ಮಾಡ್ಬೋದು ಅಂದ್ಕೊಂಡ್ಲೆ ನಾನು ಅವ್ರ ಬುಕ್ ನೋಡಿದೆ ಕರೆಕ್ಟ್ ವಾಯ್ಸ್ ಅಂತ. ಬಟ್ ದೆನ್ ಹಾಡ್ಸ್ಬಿಟ್ಟು ನೋಡಿ, ಬಿಕಾಸ್ ನಾವು ಹಿಂಗೆ ಹೇಳ್ಬಿಟ್ಟು ಆಮೇಲೆ ಇಲ್ಲ ಸರ್ ಸೆಟ್ ಆಗಿಲ್ಲ ಅನ್ನೋ ಆಗ್ಬಿಡ್ಬಾರ್ದು ಅಂತೇಳಿ ಹಾಡ್ಸಿ ನೋಡಿ ಅದಾದ್ಮೇಲೆ ನಾನು ಸುದೀಪ್ ಸರ್ಗೆ ಮೆಸೇಜ್ ಹಾಕ್ತೆ, ಇಲ್ಲ ಸರ್ ಸಾನ್ವೀಸ್ ವಾಯ್ಸ್ ಇಸ್ ಸೂಪರ್, ನಾವು ವಿ ವಿಲ್ ಗೋ ವಿತ್ ಸಾನ್ವೀಸ್ ವಾಯ್ಸ್ ಅಂತ. ಸುದೀಪ್ ಸರ್ ಪ್ರಶ್ನೆಗೆ ಮುಂದುವರಿದು ಸರ್, ನೀವು ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಪ್ರಶ್ನೆ ಅಂದ್ರೆ ನಮ್ಮ ಕೇಶವಮೂರ್ತಿ ಓಕೆ, ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧನ ನೀವೇ ತಡೀತಾ ಇದ್ದೀರಿ. ಸೊ ಮತ್ತೊಂದು ಕಡೆ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ, ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ. ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನ ಅದರಲ್ಲಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮಲ್ಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡಲಿಲ್ವೇ? ಈಗ ನೀವು ಒಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನಲ್ಗಳು ಕೂತಿದ್ದೀರಿ ಎಲ್ಲರ ಎದುರುಗಡೆ, ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲ್ವೋ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸೋಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ, ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದ್ದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದ ಅವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಆ ಥರ ಮಾಡ್ಕೊಂಡು ಕೂತವ್ರಲ್ಲ. ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ. ದುಡ್ಡು ಕೊಟ್ಟು ತೊಗೊಳಕ್ಕಾಗುತ್ತಾ ಇದು? ನಂದನ್ನು ನಾನು ಮಾತಾಡ್ಬೋಲೆ ಸರ್. ಮಿಕ್ಕಿದವ್ರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ನೋಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದ್ದೀವಿ ಸರ್. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿದ್ದೀವಿ ಅಂದ್ಕೊಂಡವರು ನೀವು, ನಾನು, ನಂದು. ಈಗ ನಾನು ಹೇಳೋದು, ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದರೆ ಅದು ಸರಿಪಡಿಸ್ಕೊಳ್ಳೋಣ, ತಪ್ಪೇನಿಲ್ಲ.
ಬಟ್ ಯಾಕೆ ಅದು ಆಗ್ತಾ ಇದೆ, ಎಲ್ಲಿಂದ ಆಗ್ತದೆ? ಇನ್ನೊಂದು, ನಿಮ್ಮ ಯಾರಿಗೂ ಕೂತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಾಗುತ್ತೆ. ಕೆಲವು ಟೈಮ್ ಯಾಕೆ ನೀವು ಮಾತಾಡಲ್ಲ ನಾವು ಮಾತಾಡೋ ಅಂದ್ರೆ ಅವಶ್ಯಕತೆ ಬರಲ್ಲ. ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್. ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ನ್ಯೂಸ್ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೆಸರು ತಗೊಂಡಿರಲ್ಲ, ನೀವು ಹೇಳಿರಲ್ವಾ? ಒಬ್ಬ ಕಲಾವಿದನಿಂದ ನಡೆದಂಥ ಒಂದು ವಾಟ್ ಎವರ್ ಒಬ್ಬ ಕಲಾವಿದ ಹಿಂಗೆ ಚಿತ್ರರಂಗದಲ್ಲಿ ಬರಲ್ವಾ? ಮಾಡಿಲ್ವಾ ನೀವು? ಮಾಡಿದ್ರೆ ತಾನೆ. ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ಥರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದೀವಿ. ಆದರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ. ನಾವು ಅದರಲ್ಲಿ ಇಲ್ಲ, ನಾನು ಯಾಕೆ ಅದನ್ನು ಮಾತಾಡಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ ಆಗಿ ನೀವು ತೊಗೊಂಡಿರಲ್ಲ, ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗಲ್ಲ ನಿಮ್ಮಲ್ಲಿ? ಎಸ್ ನೋ ಸರ್, ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರ್ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀರಿ, ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ, ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕಲ್ಲ.